ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಡ್ಯೂಟಿನ ಆನ್ ಮಾಡಿದ್ದಾಯ್ತು. ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿ ಬಂದಿದ್ದು, 6:30 ಬಂದಿದ್ದು ಇವತ್ತು. ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿ ಬಂತು. ಡ್ಯೂಟಿನೂ ಕೂಡ ಆನ್ ಮಾಡಿದೀನಿ. ನೋಡೋಣ ಫಸ್ಟ್ ಡ್ಯೂಟಿ ಯಾವ್ದು ಬರುತ್ತೆ. ಬಂದ ತಕ್ಷಣ ಸೀದಾ ಹೊರಡದೆ. ಯಾರ್ರೀ ನಿಮ್ಮನ್ ತಡೀತಿರೋದ? 1.8 ಕಿಲೋಮೀಟರ್ ಲಾಂಗ್ ಪಿಕಪ್. ಇಲ್ಲಿ ಪರವಾಗಿಲ್ಲ, ಬೋನಿ ಅಂತ ಹೋಗ್ತಾ ಇದ್ದೆ. ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡ್ಬಿಟ್ರು. ಏನ್ ಮಾಡೋದು, ಅದಕ್ಕೆ ವಾಪಸ್ ಹೋಗ್ತಾ ಇದೀನಿ. ಬೋನಿ ಬಾಡಿಗೆನೆ ಕ್ಯಾನ್ಸಲ್ ಆಗ್ಬಿಟ್ರೆ ಮೂಡ್ ಆಫ್ ಆಗ್ಬಿಡುತ್ತೆ. ನೋಡೋಣ, ಸ್ವಲ್ಪ ವೇಟ್ ಮಾಡೋಣ, ಯಾರು ಸಿಗುತ್ತೆ. ಈ ಬಾಡಿಗೆ ಪ್ಯಾಸೆಂಜರ್ ಅವ್ರಿಗೆ 151 ರೂಪಾಯಿನ ತೋರ್ಸೈತೆ, ಸರಿನಾ? ಇವಾಗ ಬರುವಾಗ ಕೆಫೆ ಕಾಫಿ ಡೇ ಹತ್ರ ಫುಲ್ ಜಾಮ್ ಆಗಿತ್ತು. ಪ್ಯಾಸೆಂಜರ್ ಏನಂದ್ರು, ಫ್ಲೈಓವರ್ ಮೇಲೆ ತಗೊಳ್ಳಿ ಅಂತಂದ್ರು. ಹೇಳಿದೀನಿ ಮೇಡಮ್, ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಬಿಲ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಇಲ್ಲ ಪರವಾಗಿಲ್ಲ ತಗೊಳ್ಳಿ, ನಾನ್ ಮಾಮೂಲಿ ಹೋಗ್ತೀನಿ ಅಂತಂದ್ರು. ಫ್ಲೈಓವರ್ ಮೇಲೆ ಹೋದೆ, ಯೂಟರ್ನ್ ಮಾಡ್ಕೊಂಡೆ. ಬಾಗ್ಲು ಕ್ರಾಸ್ ಫ್ಲೈಓವರ್ ಇದೆಯಲ್ಲ, ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಒನ್ ವೇ ನಲ್ಲಿ ಬರೋದು. ಯೂಟರ್ನ್ ಮಾಡ್ಕೊಂಡು ಬಂದೆ. ಇವಾಗ ಪ್ಯಾಸೆಂಜರ್ ತರ 181 ಹೆಂಗಾಯ್ತು? ನಮ್ಗೆ ತೋರಿಸಿದ್ದೆ 151. ನಾನು ಡೈರೆಕ್ಟ್ ಆಗಿರ್ದೆ, ನೀವೇ ಅಲ್ವಾ ಹೇಳಿದ್ದು ಫ್ಲೈಓವರ್ ಮೇಲೆ ಹೋಗು ಅಂತ. ನಾನಂಗ್ರು ಏನ್ ದಾರಿ ತೋರಿಸಿತ್ತು ಆ ದಾರಿಲಿ ಹೋಗ್ತಾ ಇದ್ದೆ. ಇವಾಗ ಫ್ಲೈಓವರ್ ಮೇಲೆ ಹೋಗಿದ್ದಕ್ಕೆ 181 ರೂಪಾಯಿ ತೋರಿಸ್ತಾ ಇದೆ. ನೀವು ಅಷ್ಟು ಕೊಡ್ಲೇಬೇಕು ಮೇಡಮ್ ಅಂತ ಅಂದೆ. ಅಷ್ಟು ಕೊಡಲ್ಲ, ನಮ್ 151 ತೋರಿಸ್ತೈತೆ. ಆಯ್ತು, ಒಂದ್ಸರಿ ರಿಫ್ರೆಶ್ ಮಾಡಿ ಅಪ್ಡೇಟ್ ಆಗಿರುತ್ತೆ. ಅಪ್ಡೇಟ್ ಆಗಿತ್ತು, 181 ರೂಪಾಯಿ ಕೊಟ್ರು ಹೋದ್ರು. ನಾವೇನ್ ಬೇಕು ಅಂತ ನಿಮ್ ಹತ್ರ ಎಕ್ಸ್ಟ್ರಾ ಕೇಳಲ್ಲ. ನೀವ್ ಹೇಳಿರ್ತೀರಾ ಆ ರೂಟಲ್ಲಿ ಹೋಗು, ಈ ರೂಟಲ್ಲಿ ಹೋಗು. ಆ ರೂಟಲ್ಲಿ ಹೋದಾಗ್ಲೇ ನಿಮ್ಗೆ ಅಮೌಂಟ್ ಗಳು ಜಾಸ್ತಿ ಕೇಳೋದು. ಇಲ್ಲ ಅಂತಂದ್ರೆ ಯಾವ್ದು ಕೂಡ ಅಮೌಂಟ್ ಜಾಸ್ತಿ ಕೇಳಲ್ಲ. ಅಮೌಂಟ್ ಜಾಸ್ತಿ ಕೇಳಿ ನಿಮ್ ಹತ್ರ ಕಾಸು ತಿನ್ನೋ ಅಷ್ಟು ಬರಗಿಟ್ಟಿಲ್ಲ ನಾವು. ಇಲ್ಲೊಬ್ಬ ಪುಣ್ಯಾತ್ಮ ನಮ್ಮ ಯಾತ್ರೆ. ಬನ್ನಿ, ಇಂದು ಹೆಚ್ಚಿನ ಸವಾರಿಗಳನ್ನು ಸ್ವೀಕರಿಸಲು ಪ್ರಾರಂಭಿಸೋಣ ಮತ್ತು ಹೆಚ್ಚು ಗಳಿಸೋಣ. 6:30 ಆನೈತೆ, ಇನ್ನೂವರೆಗೂ ಒಂದು ಸಿಂಗಲ್ ಡ್ಯೂಟಿ ಕೊಟ್ಟಿಲ್ಲ. ಹೆಚ್ಚು ಎಲ್ಲಿಂದ ಸಂಪಾದಿಸೋದು? ಡ್ಯೂಟಿ ಕೊಟ್ರೆ ತಾನೇ ಸಂಪಾದಿಸೋಕ್ ಆಗೋದು. ಡ್ಯೂಟಿನೇ ಕೊಡ್ತಾ ಇಲ್ಲ, ಸಂಪಾದಿಸೋಣ. ಏನ್ ಹೇಳೋಣ. ವೇಟಿಂಗ್ ಬಂತು 3 ಕಿಲೋಮೀಟರ್ದು. ಅದಾದ್ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡಿದ್ರೆ ಅದು ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡಿದ್ರು. ನೋಡೋಣ ಇವಾಗ ಯಾವ್ದು ಬೀಳುತ್ತೆ. ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಆಗ್ಬಿಡ್ತು ಇವತ್ತು. ಏನ್ ಮಾಡೋಣ, ನನ್ ಕಡೆಯಿಂದ ನಾನು ಕ್ಯಾನ್ಸಲ್ ಆಗ್ಬಾರ್ದು ಅಂತ ಎಷ್ಟೋ ಟ್ರೈ ಮಾಡ್ತೀನಿ. ಬಟ್ ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಆಗ್ಬಿಟ್ರೆ ಏನು ಮಾಡಕ್ ಆಗಲ್ಲ. ಸ್ವಲ್ಪ ವೇಟ್ ಮಾಡೋಣ, ಯಾವ್ದಾದ್ರು ಬಂದ್ರೆ ಹೋಗೋಣ ಹಾಕೊಂಡು. ಇವತ್ತು ಬೆಳಿಗ್ಗೆ ಫಸ್ಟ್ ಬಾಡಿಗೆ ಯಾರು ಕ್ಯಾನ್ಸಲ್ ಮಾಡಿದ್ರು ಗೊತ್ತಿಲ್ಲ. ಅವಾಗಿಂದ ಕಸ್ಟಮರ್ ಕ್ಯಾನ್ಸಲ್ಡ್ 1, 2, 3 ನಾಲ್ಕು ಡ್ಯೂಟಿಲಿ 3 ಡ್ಯೂಟಿ ಕಂಟಿನ್ಯೂ ಕ್ಯಾನ್ಸಲ್ ಆಗಿದಾವೆ. ಏನ್ ಹೇಳೋಣ, ಫಸ್ಟ್ ಬೋನಿನೇ ಕ್ಯಾನ್ಸಲ್ ಆಗ್ಬಿಡ್ತು. ಅವಾಗಿಂದ ಕ್ಯಾನ್ಸಲ್ ಮೇಲೆ ಕ್ಯಾನ್ಸಲ್ ಆಗ್ತಾನೆ ಇದಾವೆ. ಡ್ಯೂಟಿ ಮಾಡ್ಬೇಕು ಅಂದಾಗೆಲ್ಲ ಈ ರೀತಿ ಆಗ್ಬಿಟ್ರೆ ಕೆಟ್ಟ ಕೋಪ ಬರುತ್ತೆ. ನಿಜವಾಗ್ಲು ತಲೆ ಕೆಟ್ಟೋಗ್ಬಿಡ್ತು ನನಗೆ. ಒಂದು 1.8 ಪಿಕಪ್ ಐತೆ, ಅಕ್ಸೆಪ್ಟ್ ಮಾಡಿದೀನಿ, ಹೋಗ್ತಾ ಇದೀನಿ, ಕ್ಯಾನ್ಸಲ್. ಪರವಾಗಿಲ್ಲ. ಇನ್ನೊಂದ್ ಬಂತು 300 ಮೀಟರ್, ಅಕ್ಸೆಪ್ಟ್ ಮಾಡಿದೀನಿ, ಹೋಗ್ತಾ ಇದೀನಿ, ಕ್ಯಾನ್ಸಲ್. ಫಸ್ಟ್ ಬಾಡಿಗೆನೆ ಕ್ಯಾನ್ಸಲ್ ಆಗಿದ್ದು ಪರಿಣಾಮ ಇದು. ಇವತ್ತು ಬರೀ ಕ್ಯಾನ್ಸಲ್ ಎಲ್ಲಾ ಡ್ಯೂಟಿ. ಇದ್ರಲ್ಲಿ ಒಂದು ಡ್ಯೂಟಿ ಬಂತು, ಅದನ್ನಾದ್ರೂ ಅಕ್ಸೆಪ್ಟ್ ಮಾಡೋಣ ಅಂತ ಅಕ್ಸೆಪ್ಟ್ ಮಾಡಿದೆ, ಅದು ಕೂಡ ಕ್ಯಾನ್ಸಲ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 4 ಡ್ಯೂಟಿ ಮಾಡಿರೋದು. 4 ಡ್ಯೂಟಿ. ಬೆಳಿಗ್ಗೆ 7:30 ಫಸ್ಟ್ ಡ್ಯೂಟಿ ಬಂದಿದ್ದು. ಇವಾಗ 9 ಗಂಟೆ. ನೋಡೋಣ ಇವತ್ತು ಗೊತ್ತಿಲ್ಲ ಏನಾಗ್ತೈತೆ. ಸತ್ಯ ಆಯ್ತಲ್ಲ, ಡ್ಯೂಟಿಗಳು ಬರ್ತಾ ಇದಾವೆ ಲೈಟ್ ಆಗಿ. ನೋಡೋಣ ಏನೇನಾಗ. ದೇವ್ರ ಕಣ್ ಬಿದ್ರೆ ಆನಂದ, ಜನರ ಕಣ್ ಬಿದ್ರೆ ಗೋವಿಂದ. ಡ್ಯೂಟಿ ಮಾಡ್ಕೊಂಡಿದ್ದೆ, ಡ್ಯೂಟಿ ಅಷ್ಟೊಂದು ಇರ್ಲಿಲ್ಲ. ಸೊ ಅದಕ್ಕೆ ಇವಾಗ ಸಾಹೇಬ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸಾಹೇಬ್ರಿಗೆ ನೆನ್ನೆಯಿಂದ ಹುಷಾರಿಲ್ಲ. ನೆನ್ನೆ ಸಾಯಂಕಾಲ ಹೋಗಿ ನೆನ್ನೆ ಮಧ್ಯಾಹ್ನ ಹೋಗಿ ತೋರ್ಸ್ಕೊಂಡ್ ಬಂದ್ರು. ಬಟ್ ಕಮ್ಮಿ ಆಗಿಲ್ಲ. ಹಾಗೆ ಗವರ್ಮೆಂಟ್ ಹಾಸ್ಪಿಟಲ್ ಒಂದ್ಸಾರಿ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ನೋಡ, ಡ್ಯೂಟಿಗಳಂತೂ ಇಲ್ಲ. ಕರ್ಕೊಂಡ್ ಬಂದ್ಬಿಟ್ಟು ಬಿಟ್ಟು ಆಮೇಲೆ ನೋಡ ಡ್ಯೂಟಿ ಬರುತ್ತೋ ಇಲ್ವೋ. ಆಲ್ರೆಡಿ ಮುಂದೆ ಹೋಗಿದ್ದಾರೆ, ನಾವು ಹೋಗೋಣ ಇವಾಗ. ಅವ್ರಲ್ಲಿ ಲೈನ್ ಅಲ್ಲಿ ನಿಂತವ್ರೆ, ಒಪ್ಕೊಂಡು ನಾನ್ ನಿಂತಿದ್ದೀನಿ. ಆಲ್ರೆಡಿ ಇವ್ರಿಗೆ ನಿದ್ದೆ ಬಂದ್ಬಿಟ್ಟೈತಿ, ಮಲಗ್ಬಿಟ್ಟು. ಇವಾಗ ಒಳಗಡೆ ಹೋಗಿ ಚೆಕಪ್ ಮಾಡಿಸ್ಬೇಕು ಅವ್ನಿಗೆ. ನೋಡೋಣ ಏನೇನಾಗುತ್ತೆ. ಇನ್ನೊಂದ್ 2-3 ದಿನ ಇರುತ್ತಂತೆ ಫೀವರ್. ನೋಡೋಣ, ಮಾತ್ರೆ ಕೊಟ್ಟಿದ್ದಾರೆ, ಕಮ್ಮಿ ಆದ್ರೆ ಸರಿ. ಇಲ್ಲ ಅಂತಂದ್ರೆ ಬೇರೆ ಹಾಸ್ಪಿಟಲ್ ನೋಡ್ದು. ಇವ್ರು ಮಲಗ್ದವ್ರೆ, ಎದ್ದು ಬಿಟ್ಟವ್ರೆ. ಇದೊಂದಷ್ಟೇ 10 ನಿಮಿಷದ ನಿದ್ದೆ. ಮಲಗ್ದ ಎದ್ನ ಮುಗ್ದೋಯ್ತು. ಸರ್ ಓ ಸರ್, ನಿದ್ದೆ ಆಯ್ತಾ ಸರ್ ನಿಮ್ದು? ಏನ್ ಮಾಡ್ತಾ ಇದ್ರಿ ಸಾಹೇಬ್ರೆ? ಓಯ್ ಅಯಾನ್ ಹೇಗಿದೆ ಇವಾಗ? ರಾತ್ರಿ ಏನಾಗಿತ್ತು? ವಾಂತಿ. ಸರಿಯಾಗಿ ಔಷಧಿ ತಗೊಂಡಿಲ್ಲ, ಅದಕ್ಕೆ ಔಷಧಿ ತಗೊಳಕ್ ಒಳ್ಳೆ ಅನ್ನತ್ತಿದ್ರು. ತಗೊಳ್ಳೋದೇ ಇಲ್ಲ. ಅವರಮ್ಮ ಹಿಂಗ್ ಮೂಗಿಡ್ದು ಹಿಂಗ್ ಸುಡದ್ಲಲ್ಲ. ಸೊ ಇವ್ರನ್ನ ಬಿಟ್ಟು ನಾನ್ ಡ್ಯೂಟಿ ಮೇಲೆ ನೋಡ್ತೀನಿ. ಯಾರಂದ್ರು ಯಾವ್ದು ಇಲ್ಲ. ಮತ್ತೆ ಏನಾದ್ರು ಅಂಗಡಿ ನೋಡ್ಕೊ ಅಂತಂದ್ರೆ ಅದೇ ತಲೆನೋವು ನಂದು ಇವಾಗ. ನೋಡೋಣ ಬನ್ನಿ, ಇವತ್ತಾದ್ರೂ ಫುಲ್ ಮಾಡಿಸೋಣ. ನನ್ನ ತಮ್ಮನ ಮಗಳು 2026 ಸ್ಟಾರ್ಟ್ ಆಗಿ ಇವತ್ತಿಗೆ ಕರೆಕ್ಟ್ ಆಗಿ 6 ದಿನ. 6 ದಿನದಲ್ಲಿ 2026 ನನಗೆ ಟ್ರೇಲರ್ ತೋರಿಸ್ತು.
ಜಸ್ಟ್ 6 ದಿನದಲ್ಲೇ ನನ್ಗೆ ಟ್ರೇಲರ್ ತೋರಿಸಿರೋದು. 40 ನಿಮಿಷ 10 ಕಿಲೋಮೀಟರ್ಗೆ, ಸರಿನಾ? 192. ಇವ್ ನನಗ್ ಕೊಟ್ಟಿರೋದು ಎಷ್ಟು ಹೇಳಿ? 168 ರೂಪಾಯಿ. ಬಡ್ಕೊಂಡೆ ನಾನು ಪ್ಯಾಸೆಂಜರ್ಗೆ, ಈ ರೂಟಲ್ಲಿ ನಾನು ಹೋಗಲ್ಲ ಅಂತ. ಪ್ಯಾಸೆಂಜರ್ ಹೇಳಿದ್ ಕೇಳಲೇಬೇಕಲ್ವಾ? ಅಮಿಕೊಂಡ್ ಬಂದಿದ್ದಕ್ಕೆ 20 ರೂಪಾಯಿ ನಂದು ಲಾಸ್. ಇಲ್ಲಿ ನಾವು ಡೈಲಿ ಹೋಗ್ತೀವಿ. ಅಲ್ಲಿ ಕರೆಕ್ಟ್ ಆಗಿ 25 ನಿಮಿಷ ತೋರಿಸಿತ್ತು. ಆ ರೂಟಲ್ಲಿ ಹೋಗಿದ್ರೆ ಯಾವ ಕಡೆ ಹೆಗಡೆ ನಗರ್ ಕಡೆಯಿಂದ ಬಂದಿದ್ರೆ 9.99 ಕರೆಕ್ಟ್ ಆಗೇ ಇತ್ತು. ಬಟ್ ಪ್ಯಾಸೆಂಜರ್ ಹೇಳಿದ್ರಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅಂತ ಈ ಕಡೆ ಬಂದೆ. 20 ರೂಪಾಯಿ ಲಾಸ್. ಊಬರ್ ರೆಸ್ಪಾಂಡ್ ಮಾಡಲ್ಲ, ಕಂಪ್ಲೇಂಟ್ ಮಾಡಿದ್ರು ಕೂಡ. ಯಾಕಂತಂದ್ರೆ ನಾನು ತೋರಿಸಿರೋ ರೂಟ್ಗೆ ನೀವು ಹೋಗಿ ಅಂತಾರೆ. ಪ್ಯಾಸೆಂಜರ್ ನಾವು ಮ್ಯಾಪ್ ಏನ್ GPS ತೋರಿಸಿರ್ತೀವಿ ಆ ರೂಟ್ಗೆ ನೀವು ಹೋಗ್ಬೇಕು. ನಿಮ್ಗೆ ಇಷ್ಟ ಬಂದಿದ್ ರೂಟ್ಗೆ ಹೋಗಿಲ್ಲ. ಪ್ಯಾಸೆಂಜರ್ ಹೇಳಿದ್ರು ಅಂತ ನೀವು ಹೋಗಂಗಿಲ್ಲ. ನಾವೇನ್ ರೂಟ್ ತೋರಿಸಿರ್ತೀವಿ ಅದೇ ರೂಟಲ್ಲಿ ಹೋಗ್ಬೇಕು. ಪ್ಯಾಸೆಂಜರ್ ಹಂಗ ಹೋಗ್ಬೇಕಾ? ಆಡ್ ಲೊಕೇಶನ್ ಕೊಡಿ, ಆಡ್ ಮಾಡಿ, ಅವಾಗ ಹೋಗಿ. ಟ್ರಾಫಿಕ್ ಬಾಗ್ಲೂರ್ ಕ್ರಾಸ್ ಅಂತೂ ಹೇಳಲೇಬೇಡಿ ಅಪ್ಪಾ. ಬೆಳಿಗ್ಗೆನೂ ಬಂದೆ ನಾನು, ನನ್ಗೆ ಗೊತ್ತಿತ್ತು ಕರೆಕ್ಟ್ ಆಗಿ ಆ ಕಡೆಯಿಂದ ಬರ್ತಾ ಇದ್ದೆ. ಬಟ್ ಪ್ಯಾಸೆಂಜರ್ ಇನ್ನೊಬ್ರನ್ನ ಡ್ರಾಪ್ ಮಾಡೋದಿತ್ತು, ಅದಕ್ಕೆ ಇದು ಮಾಡೋದು. ನಂದು ಇತ್ತು ಲಾಸ್ 20 ರೂಪಾಯಿ. ಏನು ಮಾಡಕ್ ಆಗಲ್ಲ. ಬೆಳಿಗ್ಗೆಯಿಂದ ಏನಿಲ್ಲ ಅಂತಂದ್ರು ಇದೇ ಏರಿಯಾದಲ್ಲಿ ಕಟಗೇನಹಳ್ಳಿ ದ್ವಾರಕಾ ನಗರ ಇದೇ ಏರಿಯಾದಲ್ಲಿ ಆಲ್ಮೋಸ್ಟ್ ನಂದು ಒಂದು 8 ಡ್ಯೂಟಿ ಕ್ಯಾನ್ಸಲ್ ಆಗಿದಾವೆ. 8 ಡ್ಯೂಟಿ. ಇವಾಗ ಬಂದೆ, ಇವಾಗ ಕಂಟಿನ್ಯೂ 3 ಡ್ಯೂಟಿ ಕ್ಯಾನ್ಸಲ್. ಬೆಳಿಗ್ಗೆ ಯಾವನೋ ಸರಿಯಾಗಿ ಗೊತ್ತೋ ಪದಗಳು ಕ್ಯಾನ್ಸಲ್ ಮಾಡ್ದಾಗಿಂದ ನಾನು ಉಳಿದಿದ್ದ ಎಲ್ಲಾ ಡ್ಯೂಟಿ ಕ್ಯಾನ್ಸಲ್. ಅದು ಕ್ಯಾನ್ಸಲ್ ಹಾಕೊಂಡಿದ್ದೆ. ಬೆಳಿಗ್ಗೆ ಫಸ್ಟ್ ಡ್ಯೂಟಿ ಏನ್ ಕ್ಯಾನ್ಸಲ್ ಆಯ್ತು, ಅದಾದ್ಮೇಲಿಂದ ಬಂದಿರೋ ಡ್ಯೂಟಿ ಎಲ್ಲ ಬರೀ ಕ್ಯಾನ್ಸಲ್. ಏನ್ ಹೇಳೋಣ, ಇವತ್ತಂಗ್ರು ನಂಗೆ ತಲೆ ಕೆಟ್ಟೋಗ್ಬಿಡ್ತು. ಬೆಳಿಗ್ಗೆ ಡ್ಯೂಟಿ ಏನಕ್ಕಾದ್ರೂ ಕ್ಯಾನ್ಸಲ್ ಆಯ್ತಪ್ಪ ಅಂತ 2 ನಿಮಿಷ ಕಾಯಲ್ಲ ಗುರುವೆ. ಜಸ್ಟ್ ಯೂ ಟರ್ನ್ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ಕ್ಯಾನ್ಸಲ್. ಮೆಸೇಜ್ ಹಾಕಿದೀನಿ, ಬರ್ತಾ ಇದೀನಿ. ಹಂಗಸಂದ್ರಾಗ ಒಂದ್ ಡ್ಯೂಟಿ ಬಂತು, ಆಲ್ಮೋಸ್ಟ್ 600 ರೂಪಾಯಿ ಡ್ಯೂಟಿ, ಅದು ಕೂಡ ಕ್ಯಾನ್ಸಲ್. 2 ಸಾರಿ ಬುಕ್ ಮಾಡೋರೆ. ಏನ್ ಮಾಡ, ಡ್ಯೂಟಿ ಆನಲ್ಲೇ ಐತೆ. ಬರ್ತಾ ಇರೋ ಡ್ಯೂಟಿ ಎಲ್ಲ ಕ್ಯಾನ್ಸಲ್ ಆದ್ರೆ ನನ್ ಡ್ಯೂಟಿ ಮಾಡಕ್ಕೆ ಮೂಡಿಲ್ಲ, ಹಂಗ ಆಗ್ಬಿಡ್ತು. ಫಸ್ಟೇ ಒಂದ್ ಅಮೌಂಟ್ ಕಮ್ಮಿ ಕೊಟ್ಟವನೆ, ಅದಾದ್ಮೇಲೆ ಡ್ಯೂಟಿ ಮೇಲೆ ಕ್ಯಾನ್ಸಲ್ ಆಗ್ತಾ ಇದಾವೆ. ನೋಡೋಣ ಏನಾಗುತ್ತೆ. ಈ ರೇಂಜ್ ಇದೆ ಟ್ರಾಫಿಕ್. 19 ನಿಮಿಷ ಜಸ್ಟ್ 2 ಕಿಲೋಮೀಟರ್ ಹೋಗಕ್ಕೆ. ಏನಂತೀರಾ ಸಾಹೇಬ್ರೆ? ಏನಾಗ್ತೈತೆ? ಜ್ವರ. ಡ್ಯೂಟಿ ಮಾಡ್ಕೊಂಡಿದ್ದೆ, ಮನೆಯಿಂದ ಫೋನ್ ಬಂತು, ನನಗೆ ಸ್ವಲ್ಪ ಜ್ವರ ಜಾಸ್ತಿನೇ ಇದೆ ಅಂತ. ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಾದ್ರು ಮಾಡ್ಬೇಕು ಅಂದಾಗ ನನಗೆ 2026 ವರ್ಷ ಪೂರ್ತಿ ನಂದು ಅನ್ಕೊಂಡಿದ್ದೆ. 2026 ಸೂಜಿ ಹೆಂಗೈತೆ? ಏನ್ ಸೂಜಿ ಹೆಂಗೈತೆ? ತೆಗಿಬೇಕಾ? ಇರ್ಲಿ ಬಿಡು. ಲೂಕಾಸ್ ಹಾಕೋ ಅಷ್ಟರಲ್ಲಿ ಯಾವ ರೇಂಜ್ಗವನು ಯಪ್ಪ, ಇಡೀ ಹಾಸ್ಪಿಟಲ್ ಪೂರ್ತಿ ಕೂಗಾಡ್ಬಿಟ್ಟ. ಆ ರೇಂಜ್ ಕೂಗಾಡೋನೆ ಆ ಸೂಜಿ ಚುಚ್ಚೋ ಅಷ್ಟರಲ್ಲಿ. ನನಗೆ ಇಂಜೆಕ್ಷನ್ ಬೇಡ ಅಂದ್ರೆ ಬೇಡ, ಯಲಹಂಕಕ್ಕೆ ಹೋಗ್ಬಿಡೋಣ, ಔಷಧಿ ಕೊಟ್ಟು ತಗೊಳ್ಳಿ, ನನಗೆ ಇಂಜೆಕ್ಷನ್ ಬೇಡ ಅಂತ ಆ ರೇಂಜ್ ಹೇಳ್ತಾ ಇದ್ದ. ಹಂಗೋ ಹಿಂಗೋ ಕೈ ಕಾಲು ಹಿಡ್ದು ಸೂಜಿನ ಚುಚ್ಚಿ ಗ್ಲೂಕೋಸ್ ಹಾಕ್ಸಿದೀವಿ. ಫುಲ್ ವೀಕ್ ಆಗ್ಬಿಟ್ಟವನೆ, ಫುಲ್ ಜ್ವರ ಅವನ್ಗೆ. ಕೈಯಲ್ಲಿ ಅಮೌಂಟ್ ಇರ್ಲಿಲ್ಲ, ಅಮೌಂಟ್ಗೋಸ್ಕರನೇ ತಾಡ್ಬಿಟ್ಟೆ ಇವತ್ತು. ಬೆಳಿಗ್ಗೆನೂ ಎಲ್ಲೆಲ್ಲೋ ಟ್ರೈ ಮಾಡ್ದೆ, ಎಲ್ಲೆಲ್ಲೋ ಇದು ಮಾಡ್ದೆ, ಆಗ್ಲಿಲ್ಲ. ಲಾಸ್ಟ್ ಅಲ್ಲಿ ನಂಬಲ್ಲ, ಅಮ್ಮನ್ ಕಿವಿ ಒಲೆನ ಅಡ ಇಟ್ಟು ಅಡ್ಜಸ್ಟ್ ಮಾಡ್ಕೊಂಡೆ. ಅದನ್ನ ಇವಾಗ ಆಸ್ಪತ್ರೆಗೆ ಬಂದಿದ್ದೀನಿ ತೋರ್ಸಕ್ಕೆ. ಗ್ಲೂಕೋಸ್ ಹಾಕೋರೆ, ನೋಡೋಣ ಗ್ಲೂಕೋಸ್ ಹಾಕ್ಸ್ಕೊಂಡು ಹುಷಾರಾಗ್ಬಿಟ್ರೆ ಸಾಕು. ಯಾಕಂದ್ರೆ ಯಾವಾಗ್ಲೂ ಚಿರಿಮಿಳಿ ತರ ಓಡಾಡ್ಕೊಂಡು ನನ್ ಕೈಯಲ್ಲಿ ಅವ್ನು ಹೊಡ್ತಾ ತಿಂತಾನೆ, ಹಂಗೇನಿಲ್ಲ. ಆವಾಗ ಕೋಪ ಮಾಡ್ತಿರ್ತೀನಿ, ಕೋಪ ಮಾಡಿಸ್ಕೊಂಡು ಅವ್ನು ಸ್ವಲ್ಪ ತರ್ಲೆ ತರ ಮಾಡ್ತಾ ಇರ್ತಾನೆ. ಅದನ್ನ ನೋಡೋದ್ ನನಗೆ ಇಷ್ಟ. ಸಡನ್ ಆಗಿ ಅವನು ಹಾಸಿಗೆ ಹಿಡಿದು ಬಿಟ್ರೆ ಆಗಲ್ಲ ನೋಡೋದು. ಬೆಳಿಗ್ಗೆಯಿಂದ ಆಗ್ತಾ ಇಲ್ಲ ಇವತ್ತು. ಇಲ್ಲ, ಇವಾಗ ಸ್ವಲ್ಪ ಆರಾಮಾಗೋನೆ. ಗ್ಲೂಕೋಸ್ ಹಾಕ್ಸಿದೀವಿ, ಸ್ವಲ್ಪ ಸ್ಟಡಿ ಆಗ್ಬಿಟ್ರೆ ಸಾಕು. ನಂಗ್ ಓಡಾಡ್ತಾ ತಲೆ ಅಟೆ ಮಾಡ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ. ಬಟ್ ಇಂಥ ಮೂಮೆಂಟ್ ಅಲ್ಲಿ ನನ್ ಕೈಯಲ್ಲಿ ದುಡ್ಡಿಲ್ಲಲ್ಲ, ಅದೇ ನನ್ಗೊಂದು ತಲೆನೋವು. ಅಮೌಂಟ್ ಬರ್ಬೇಕು, ತುಂಬಾ ಕಡೆ ಅಮೌಂಟ್ ಬರ್ಬೇಕು, ಯಾವುದು ಅಮೌಂಟ್ ಬರ್ತಾ ಇಲ್ಲ. ಯಾವ್ದು ಕೆಲ್ಸಗಳಾಗ್ತಾ ಇಲ್ಲ. ಈ ಕಡೆ ಅಂಗಡಿಲಾದ್ರೂ ನಡೆಯುತ್ತೆ ಅಂತಂದ್ರೆ ಅಂಗಡಿಲೂ ಬಿಸ್ನೆಸ್ ಆಗ್ತಾ ಇಲ್ಲ. ಅಂದ್ರೆ ಫುಲ್ ಡಲ್ ಆಗೈತೆ, ಪಬ್ಲಿಕ್ ಇಲ್ದೆ. ಇದ್ರಲ್ಲಿ ಆಟೋದಲ್ಲಿ ಇವತ್ತಿನ ದುಡಿಮೆ
ಬೆಳಗ್ಗೆ ಯಾರು ಕ್ಯಾನ್ಸಲ್ ಮಾಡಿದ್ರು ಪುಣ್ಯಾತ್ಮರು ಹೊಟ್ಟೆ ತನಗಿಲ್ಲ ಬೋಣಿ ಬಾಡಿಗೆನೆ ಹಾಳು ಮಾಡ್ಬಿಟ್ಟು ಅವಾಗಿಂದ ಇವತ್ ತನಕ ಆಲ್ಮೋಸ್ಟ್ 8 ರಿಂದ 10 ಬಾಡಿಗೆ ಕ್ಯಾನ್ಸಲ್ ಆಗಿ ತಲೆ ಕೆಟ್ಟೋಗ್ಬಿಡ್ತು. ನೋಡೋಣ ಏನಾಗುತ್ತೆ. ಇವಾಗ ಆಸ್ಪತ್ರೆಯಲ್ಲಿ ಇದಾನೆ, ಸ್ವಲ್ಪ ಹೊತ್ತು ನೋಡ್ಕೊಳ್ಳೋಣ, ಆಮೇಲೆ ಸೀದಾ ಮನೆ ಕಡೆ ಹೋಗೋಣ. ಸೂಜಿ ತೆಗಿಯೋ ತನಕನೂ ವೇಟ್ ಮಾಡಿಲ್ಲ, ಹೆಂಗ್ ಓಡ್ ಬಂದು ಎಲ್ ಕೂತೋನ್ ನೋಡಿ. ಯಾಕ್ರಿ ಸಾಹೇಬ್ರೆ, ಹಾ ಹೆಂಗೈತಿ ಇವಾಗ? ಚೆನ್ನಾಗ್ ಅನಿಸ್ತೈತಾ? ಇನ್ನು ಸ್ವಲ್ಪ ಜ್ವರ ಇದೆ, ಸಾಯಂಕಾಲ ತನಕ ನೋಡ್ಬೇಕಂತೆ. ಜ್ವರ ಕಮ್ಮಿ ಆದ್ರೆ ಸರಿ, ಜ್ವರ ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ವಾಪಸ್ ಬರಕ್ ಹೇಳೋರೆ. ನೋಡೋಣ ಏನೇನಾಗತ್ತೆ. ಯಾವಂಗ್ರು ಲೈಟ್ ಆಗಿ ಐತೆ, ಜ್ವರ ಕಮ್ಮಿ ಆಗೈತೆ. ಅದು ಅಲ್ದೆ ಅವನು ನಿನ್ನೆ ನೈಟ್ ಏನ್ ಮಾಡ್ಬಿಟ್ಟ, ವಾಮಿಟ್ ಮಾಡ್ಕೊಂಡು ತಲೆ ನೋಯ್ತೈತೆ ಅಂತ ಅಳಕ್ ಸ್ಟಾರ್ಟ್ ಮಾಡ. ಅದೇ ಹೆದರಿಕೆ ನಂಗೆ. ಏನಾದ್ರು ಆಗ್ಬಿಟ್ರೆ ರಾತ್ರಿ ಓಡ್ ಬರಕ್ ಆಗಲ್ಲ. ಇಲ್ಲಿ ಹತ್ತಿರದಲ್ಲಿ ಹಾಸ್ಪಿಟಲ್ ಇದಾವೆ, ಎಲ್ಲಾ ದೊಡ್ಡ ಹಾಸ್ಪಿಟಲ್ ಇದಾವೆ, ಚಿಕ್ಕದ ಯಾವ್ದು ಇಲ್ಲ. ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೈಯಲ್ಲಿ ಅಮೌಂಟ್ ಕೂಡ ಇರಲ್ಲ. ಅದೇ ಒಂದ್ ಹೆದರಿಕೆ. ಸೀದಾ ಮನೆಗೆ ಹೋಗೋಣ. ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.